ಇನ್ನು ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೆಯಿತು. ಈ ಬಗ್ಗೆ ಕೇರಳ ಸಿಎಂ ರಿಯಾಕ್ಟ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಆ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. 2020-21ರಿಂದ ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ರು ಅವರು. ಅನಧಿಕೃತ ಮನೆಗಳಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ನೋಟಿಸ್ ಕೊಟ್ಟರು ಕೂಡ ಅವರು ಕೇಳಿರಲಿಲ್ಲ. ಹೀಗಾಗಿ ತೆರವು ಮಾಡಬೇಕಾಯಿತು ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇರಳ ಸಿಎಂ ಹೇಳಿದ್ದಾರೆ ಸರ್, ಬುಲ್ಡೋಸರ್ ಮಾದರಿ ಸರ್ಕಾರ ಅಂತ. ಕೇರಳದ ಮುಖ್ಯಮಂತ್ರಿಗಳು ಕಮ್ಯುನಿಸ್ಟ್ ಮುಖ್ಯಮಂತ್ರಿ. ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನ್ನಾಥರೈಸ್ಡ್ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತೆ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ, ಮತ್ತೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು. 2020-21ರಿಂದ ಅವರು ಅನಧಿಕೃತವಾಗಿ ವಾಸಿಸ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಅಲ್ಲಿನ ಜನ ಹೇಳೋದು ನಾವು 30-40 ವರ್ಷದಿಂದ ಇದ್ದೀವಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದೇ ವಿಚಾರ ಸಾಕಷ್ಟು ಒಂದು ವಿವಾದಕ್ಕೆ ಕಾರಣವಾಗಿತ್ತು. ಪಿಣರಾಯಿ ವಿಜಯನ್ ಅವರು, ಕೇರಳದ ಸಿಎಂ, ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು. ಸೊ ಈಗ ಬೆಂಗಳೂರಿನಲ್ಲಿ ಮನೆಗಳ ತೆರವು ಬಗ್ಗೆ ಏನು ಕೇರಳದ ಸಿಎಂ ಮಾತಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಪಿಣರಾಯಿ ವಿಜಯನ್ ಕೇರಳ ರಾಜ್ಯದ್ದು ನೋಡ್ಕೊಳ್ಳಿ, ನಮ್ಮ ರಾಜ್ಯದ ವಿಷಯವನ್ನ ನಾವು ನೋಡ್ಕೊಳ್ತೀವಿ, ಅವ್ರು ಯಾಕೆ ಮಾತಾಡಬೇಕು ಈ ಬಗ್ಗೆ, ಅಲ್ಲಿರೋದನ್ನ ಅವ್ರು ನೋಡ್ಕೊಳ್ಳಿ, ನಿಮಗೆ ನಮ್ಮ ಚಿಂತೆ ಬೇಡ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ, ಅವರು ಕೇರಳ ರಾಜ್ಯದ ಮುಖ್ಯಮಂತ್ರಿ, ಅಲ್ಲಿರೋದನ್ನ ನೋಡ್ಕೊಳ್ಳಿ, ಮೊದಲು ನಮ್ಮ ರಾಜ್ಯದ ನಾವು ನೋಡ್ಕೊಳ್ತೀವಿ. ಆದರೆ ನನಗೆ ವಾಸ್ತವವಾಗಿ ಅಲ್ಲಿ ಯಾಕೆ ಹೊಡೆದ್ರು ಅಂತ ನನಗೆ ವಿಚಾರ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದ್ರೆ ನಾನು ನೆನ್ನೆನೂ ಊರಲ್ಲಿ ಇರಲಿಲ್ಲ, ತಿಳ್ಕೊಳ್ಬೇಕಾದ್ರೆ ಆಮೇಲೆ ಕಾಮೆಂಟ್ ಮಾಡ್ತೀನಿ. ಪಿಣರಾಯಿ ವಿಜಯನ್ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ, ಅವರು ಕೇರಳ ರಾಜ್ಯದ ಮುಖ್ಯಮಂತ್ರಿ, ಅಲ್ಲಿರೋದನ್ನ ನೋಡ್ಕೊಳ್ಳಿ, ಮೊದಲು ನಮ್ಮ ರಾಜ್ಯದ ನಾವು ನೋಡ್ಕೊಳ್ತೀವಿ. ಆದರೆ ನನಗೆ ವಾಸ್ತವವಾಗಿ ಅಲ್ಲಿ ಯಾಕೆ ಹೊಡೆದ್ರು ಅಂತ ನನಗೆ ವಿಚಾರ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದ್ರೆ ನಾನು ನೆನ್ನೆನೂ ಊರಲ್ಲಿ ಇರಲಿಲ್ಲ, ತಿಳ್ಕೊಳ್ಬೇಕಾದ್ರೆ ಆಮೇಲೆ ಕಾಮೆಂಟ್ ಮಾಡ್ತೀನಿ.